ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು 9ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ 2ನೇ ಸೆಟ್ನ ಕ್ವಶನ್ ಪೇಪರ್ ಆಗ್ತಾ ಇದ್ದೀನಿ. ಇದಕ್ಕಿಂತ ಒಂದು ಸೆಟ್ ಕ್ವಶನ್ ಪೇಪರನ್ನು ನಾನು ಹಾಕಿದ್ದೆ, ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಸೊ ಯಾಕೆ ಪದೇ ಪದೇ ಪ್ರಶ್ನೆ ಪತ್ರಿಕೆಗಳನ್ನು ಹೊಸದಾಗಿ ಹಾಕೋದು ಅಂತಂದರೆ, ಈ ಪ್ರಶ್ನೆಗಳು ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ತುಂಬಾ ಇದ್ದಾವೆ. ಇದೇ ಪ್ರಶ್ನೆ ಪತ್ರಿಕೆಗಳು ಕೊಟ್ಟರು ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದರೆ ಕೊಡ್ತಾರೆ. ಓಕೆ, ಸೊ ಇಂಪಾರ್ಟೆಂಟ್ ಇದ್ದಾವೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆದಿರಿ. ಕಮೆಂಟ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿಯೂ ಕೂಡ ನಾನು ಈಗಾಗಲೇ ಅಪ್ಲೋಡ್ ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳ ಲಿಂಕನ್ನು ಹಾಕಿರ್ತೀನಿ. ಚೆನ್ನಾಗಿ ಒಂದು ಸಾರಿ ನೋಡ್ಕೊಡ್ರಿ. ಪಾಠದ ಪ್ರಶ್ನೋತ್ತರಗಳು ಕೂಡ ಇದ್ದಾವೆ, ಅವುಗಳನ್ನು ಸಹಿತ ನೋಡ್ಬೋದು. ಫಸ್ಟ್ ಮೇನ್ಸಲ್ಲಿ 2 ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಗುರ್ಜರ ಪ್ರತಿಹಾರ ಮನೆತನದ ಸ್ಥಾಪಕರು ಅಂತ ನಿಮಗೆ ಕೇಳಿರೋದು. ಸೊ ಈ ಥರದ ಉತ್ತರ ಏನು ಬರ್ತದಪ್ಪ ಅಂದ್ರೆ ಆಪ್ಷನ್ ಎ ಹರಿಶ್ಚಂದ್ರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಕೊಡಬೇಕು. 2ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವ್ಯಾಪ್ತಿಗೆ ಸೇರದಿರುವುದು ಅಂತ ಕೇಳಿದ್ದಾರೆ. ಯಾವುದು ಸೇರಿಲ್ಲ? ಅದರಲ್ಲಿ ಆಪ್ಷನ್ ಡಿ ಬರ್ತದ, ಸರ್ಕಾರಿ ನೌಕರರ ವೇತನದ ಬಗ್ಗೆ ಮಾಹಿತಿ ಪಡೆಯುವ ಹಕ್ಕು. ಇದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವ್ಯಾಪ್ತಿಗೆ ಬರೋದಿಲ್ಲ. ಆದರೆ ಜೀವನಾವಶ್ಯಕತೆ ಪಡೆಯುವ ಹಕ್ಕು, ಪರಿಸರ ಮಾಲಿನ್ಯದ ಜೀವ ರಕ್ಷಣೆ ಹಕ್ಕು, ಗೌರವಯುತ ಜೀವನದ ಹಕ್ಕು ಇವೆಲ್ಲ ಏನಾಗ್ತಾವಪ್ಪ ಅಂತಂದರೆ ಬರ್ತವೆ. ಇನ್ನು ಪ್ರಶ್ನೆ 3 ಏನು ಕೇಳಿದಾರಪ್ಪ ಅಂದರೆ ಅಪೋಸಲ್ಸ್ ಅಂದರೆ ಏನು ಅಂತ ಕೇಳಿದ್ದಾರೆ. ಇದು ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಇದು ವಿಶ್ಲೇಷಣೆ ಮಾದರಿಯನ್ನು ಕೂಡ ಅವ್ರು ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಇದ್ರ ಉತ್ತರವನ್ನು ಕೂಡ ನಾನು ಏನು ಮಾಡ್ತೀನಿ ಅಂದರೆ ತೋರಿಸ್ತೀನಿ. ಎಸ್, ಇಲ್ಲಿದೆ ನೋಡಿ. 4ನೇ ಉತ್ತರ ಅಪೋಸಲ್ಸ್ ಅಂದರೆ ಯೇಸು ಕ್ರಿಸ್ತರ ಮೊದಲ 12 ಜನ ಸದಸ್ಯರನ್ನು ಅಪೋಸಲ್ಸ್ ಅಂತ ಕರೀತಾರೆ. ಇದು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕು. ಇನ್ನು ಮುಂದಿನ 4ನೇ ಪ್ರಶ್ನೆ ಉತ್ತರ ಏನಿದೆ ಅಂದರೆ ಕರ್ನಾಟಕದಲ್ಲಿ ಪೂರ್ವದ ಮೈದಾನ ಮಳೆಯ ನೆರಳಿನ ಪ್ರದೇಶವಾಗಿದೆ ಏಕೆ? ಅರ್ಥ ಮಾಡ್ಕೊಡ್ರಿ. ಕರ್ನಾಟಕದ ಪೂರ್ವದ ಮೈದಾನದ ಮಳೆಯ ನೆರಳಿನ ಪ್ರದೇಶವಾಗಿದೆ ಏಕೆ? ಏಕೆಂದರೆ ಪಶ್ಚಿಮ ಘಟ್ಟದ ಪೂರ್ವ ಕಡೆಗೆ ಹೋದಂತೆಲ್ಲ ಮಳೆಯ ಪ್ರಮಾಣ ಕಡಿಮೆ ಆಗ್ತದೆ. ಸೊ ಹೀಗಾಗಿ ಪೂರ್ವದ ಮೈದಾನವನ್ನು ನೆರಳಿನ ಪ್ರದೇಶ ಅಂತಲೇ ಕರೆಯೋದು. 5ನೇ ಪ್ರಶ್ನೆ ಉತ್ತರ ಏನಿದೆ ಅಂತಂದರೆ ಆಧುನಿಕ ಕುಟುಂಬದ ಲಕ್ಷಣಗಳು ಅಂತ ಇತ್ತು. ಸೊ ಇದನ್ನು ಸ್ವಲ್ಪ ನೋಡ್ಕೊಡ್ರಿ. ಆಧುನಿಕ ಕುಟುಂಬದ ಲಕ್ಷಣಗಳು ಭಾಳ ಇಂಪಾರ್ಟೆಂಟ್ ಇದೆ. ದೊಡ್ಡ ಗಾತ್ರ, ಕುಟುಂಬದ ಸದಸ್ಯರಲ್ಲಿನ ಮಾಲೀಕತ್ವ, ಒಂದೇ ವಾಸಸ್ಥಳ, ಒಂದೇ ಅಡುಗೆ ಮನೆ, ಒಂದೇ ಧರ್ಮ, ಸ್ವಯಂ ಪೂರ್ಣ ಘಟಕ, ಹಿರಿಯ ಸದಸ್ಯನ ನಿರ್ಧಾರ ತೆಗೆದುಕೊಳ್ಳೋದು ಅಂತ ನೀವು ಬರಿಬೇಕು. ಇನ್ನು ಇದು ಏನಿದೆಪ್ಪ ಅಂತಂದರೆ ಆಧುನಿಕ ಕಾಲದಲ್ಲಿ ವಿಭಕ್ತ ಕುಟುಂಬ ಹೆಚ್ಚಾಗಿ ಕಂಡುಬರಲು ಕಾರಣ ಅಂತ ಕೇಳಿದ್ದಾರೆ. ವಿಭಕ್ತ ಕುಟುಂಬ ಹೆಚ್ಚಾಗಿ ಕಂಡುಬರಲು ಕಾರಣ ಅಂತಕ್ಕಂಥದ್ದು ಪ್ರಶ್ನೆ ಇತ್ತು. ಯಾಕೆ ಇವತ್ತು ವಿಭಕ್ತಿ ಕುಟುಂಬಗಳು ಹೆಚ್ಚಾಗಕತ್ತಾವ ಅಂದರೆ ವೈಯಕ್ತಿಕತೆ ಇದೆ, ವೈಯಕ್ತಿಕ ಸುಖ ಬಯಸ್ತಾರೆ, ಸ್ವಯಂ ತೃಪ್ತಿ, ಆಸ್ತಿ ಹಕ್ಕು, ಬದಲಾದ ಸಾಮಾಜಿಕ ಮೌಲ್ಯ, ಕೈಗಾರೀಕರಣ, ನಗರೀಕರಣ ಮತ್ತು ಸ್ತ್ರೀ ಸ್ವಾತಂತ್ರ್ಯ ಇವೆಲ್ಲವುಗಳು ಕೂಡ ವಿಭಕ್ತ ಕುಟುಂಬ ಹೆಚ್ಚಾಗಲಿಕ್ಕೆ ಮುಖ್ಯವಾದ ಕಾರಣಗಳೇ ಆಗಿದ್ದಾವೆ. 6ನೇ ಪ್ರಶ್ನೆ ಏನಿತ್ತಂದರೆ ಆದಾಯದ ಮೂಲಗಳಾವವು ಅಂತಕ್ಕದ್ದನ್ನು ನಿಮಗೆ ಕೇಳಿದ್ದಾರೆ. ಎಸ್, ಓಕೆ. ಆದಾಯದ ಮೂಲಗಳು 2 ಬರ್ತಾವ, ಒಂದು ಗೃಹ ಘಟಕ, ಇನ್ನೊಂದು ಉದ್ಯಮ ಘಟಕ ಅಂತವ್ರು ಏನು ಮಾಡಿದಾರಪ್ಪ ಅಂದರೆ ಕೊಟ್ಟಿದ್ದಾರೆ. ಓಕೆ, ಇನ್ನು ಪ್ರಶ್ನೆ 7 ಏನಿತ್ತಂದರೆ ನಮ್ಮ ಸಂವಿಧಾನದ ಪ್ರಮುಖ ಲಕ್ಷಣಗಳು ಅಂತ ಕೇಳಿದ್ದಾರೆ. ಇದು ಭಾಳ ವೆರಿ ಇಂಪಾರ್ಟೆಂಟ್, ನಿಮ್ಮ ಎಕ್ಸಾಮ್ಗೆ ಬಂದೇ ಬರ್ತಕ್ಕಂಥ ಪ್ರಶ್ನೆ. ನಮ್ಮ ಸಂವಿಧಾನದ ಲಕ್ಷಣಗಳು ಅಂತ ಕೇಳ್ತಾರೆ. ಭಾಳ ಇದ್ದಾವೆ. ಲಿಖಿತ ಮತ್ತು ಬೃಹತ್ ಸಂವಿಧಾನ ಇದೆ, ಸರಳ ಮತ್ತು ಕಠಿಣ ಸಂವಿಧಾನ, ಸಂಸದೀಯ ಸರ್ಕಾರದ ಪದ್ಧತಿ, ಗಣತಂತ್ರದ ವ್ಯವಸ್ಥೆ, ಸಂಯುಕ್ತ ಪದ್ಧತಿ, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಜ್ಯ ನಿರ್ದೇಶಕ ತತ್ವಗಳು, ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗದ ವ್ಯವಸ್ಥೆ ಆಗಿರ್ಬೋದು, ಏಕಪೌರತ್ವ, ವಯಸ್ಕ ಮತದಾನದ ಪದ್ಧತಿ ಆಗಿರ್ಬೋದು, ಮತ್ತು ಈ ದ್ವಿಸದನ ಶಾಸಕಾಂಗ ಅಂತ ಬರ್ತದೆ. ಇವೆಲ್ಲ ಏನಪ್ಪ ಅಂತಂದರೆ ನಮ್ಮ ಸಂವಿಧಾನದ ಮುಖ್ಯ ಲಕ್ಷಣಗಳ ಪಟ್ಟಿಯಲ್ಲಿ ಬರ್ತದೆ ಅಂತ ನೀವು ಬರೀಬೇಕು. ಮುಂದಿನ ಪ್ರಶ್ನೆಗೆ ಬರೋಣ. 8ನೇ ಪ್ರಶ್ನೆ ಏನಿದೆ ಅಂತಂದರೆ ದಕ್ಷಿಣ ಸೀಮೆಯ ಬಯಲು ಸೀಮೆಯ ಲಕ್ಷಣಗಳು ಅಂತ ಕೇಳಿದ್ದಾರೆ. ಇದು ದಕ್ಷಿಣ ಬಯಲು ಸೀಮೆಯ ಲಕ್ಷಣಗಳು. ಈ ಪ್ರಶ್ನೆ ಉತ್ತರ ಇತ್ತು. 1ನೇದು ಕೆಂಪು ಮಣ್ಣದಿಂದ ಕೂಡಿದೆ, 2 ಪ್ರಸ್ಥಭೂಮಿಯಾಗಿದೆ, ಏರು ತಗ್ಗಿನಿಂದ ಕೂಡಿದೆ, ಉತ್ತರ ಮೈದಾನಕ್ಕಿಂತ ಎತ್ತರವಾಗಿದೆ, ಪೂರ್ವದ ಕಡೆಗೆ ಇಳಿಜಾರು, ಅನೇಕ ಬೆಟ್ಟಗಳಿಂದ ಕೂಡಿದೆ ಅಂತ ನೀವು ಬರೆದ್ರೆ ಇದು ದಕ್ಷಿಣ ಬಯಲು ಸೀಮೆಯ ಲಕ್ಷಣಗಳು ಆಗಿತ್ತು. ಇದು ಕೆಂಪು ಮಣ್ಣು ಮತ್ತು ಕಪ್ಪು ಮಣ್ಣಿನ ನಡುವಿನ ವ್ಯತ್ಯಾಸ ಅಂತ ಕೇಳಿದ್ದಾರೆ. ಈ 8ನೇ ಪ್ರಶ್ನೆಯ ದಕ್ಷಿಣ ಬಯಲು ಸೀಮೆಯ ಲಕ್ಷಣಗಳ ಬದಲಾಗಿ ಆರ್ ಕ್ವಶನ್, ಕೆಂಪು ಮಣ್ಣು ಮತ್ತು ಕಪ್ಪು ಮಣ್ಣದ ನಡುವಿನ ವ್ಯತ್ಯಾಸ ಏನು ಬರಿಬಹುದಂದರೆ ಕೆಂಪು ಮಣ್ಣು ಗ್ರಾನೈಟ್, ನೀಸ್, ಶಿಲಾದ್ರವ್ಯದಿಂದ ರೂಪುಗೊಂಡಿದೆ, ಕಬ್ಬಿಣದ ಆಕ್ಸೈಡ್ ಹೊಂದಿದೆ, ತೇವಾಂಶ ಉಳಿಸಿಕೊಳ್ಳುವ ಸಾಮರ್ಥ್ಯ ಕಡಿಮೆ ಆಗಿದೆ. ಆದರೆ ಕಪ್ಪು ಮಣ್ಣಿನಲ್ಲಿ ಬಸಾಲ್ಟ್ ಶಿಲೆಯ ಶಿಥಿಲೀಕರಣದಿಂದ ಆಗದ
ಮೆಗ್ನೀಸಿಯಂ, ಅಲ್ಯೂಮಿನಿಯಂ, ಕಬ್ಬಿಣದ ಆಕ್ಸೈಡನ್ನು ಹೊಂದದ. ಆಮೇಲೆ ತೇವಾಂಶ ಉಳಿಸಿಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗಿದೆ ಅನ್ನೋದನ್ನು ಕಪ್ಪು ಮಣ್ಣಿನಲ್ಲಿ ನೀವು ಬರೆದ್ರೆ ಆನ್ಸರ್ ಆಗ್ತದೆ. 9ನೇ ಪ್ರಶ್ನೆಗೆ ಬರೋಣ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ ಯಹೂದಿ ಧರ್ಮದ 10 ಕಟ್ಟಳೆಗಳು ಅಂತ ಕೇಳ್ತಾರೆ. ಓಕೆ, ಸೊ ಯಹೂದಿಯರ 10 ಕಟ್ಟಳೆಗಳು ಅಂತಕ್ಕಂಥದ್ದಿದ್ದಾವೆ. ಬಹೆಟ್ ಮಾಡಿ, ಬೇರೆ ದೇವರಿಲ್ಲ, ಮೂರ್ತಿ ಪೂಜೆ ಸಲ್ಲದು, ದೇವರ ಹೆಸರಿಗೆ ಕಳಂಕ ಬೇಡ, ಸಬ್ಬತ್ ದಿನವನ್ನು ಪವಿತ್ರ ಅಂತ ಕಾಣೋದು, ತಂದೆ ತಾಯಿಯರನ್ನು ಗೌರವಿಸಬೇಕು, ವಸ್ತುಗಳ ಕಲಬೆರಕೆ ಮಾಡಬಾರದು, ಕಳ್ಳತನ ಮಾಡಬಾರದು, ಕೊಲೆ ಮಾಡಬಾರದು, ಸುಳ್ಳು ಹೇಳಬಾರದು, ಇತರರ ಬಗ್ಗೆ ಅಸೂಯೆ ಪಡಬಾರದು ಅನ್ನೋದನ್ನು ನೀವು ಏನು ಮಾಡಬೇಕಾಗಿತ್ತು ಫ್ರೆಂಡ್ಸ್, ಬರಿಬೇಕು. ಇನ್ನು ಅದರ ಬದಲಾಗಿತ್ತು ಅಲಾವುದ್ದೀನ್ ಖಿಲ್ಜಿಯ ಆಡಳಿತ ವ್ಯವಸ್ಥೆ ಉತ್ತಮವಾಗಿತ್ತು, ವಿವರಿಸಿರಿ. ಇದು ಅಲಾವುದ್ದೀನ್ ಖಿಲ್ಜಿಯ ಒಂದು ಆಡಳಿತ ವ್ಯವಸ್ಥೆಯ ಮೇಲೆ ಪ್ರಶ್ನೆ ಇತ್ತು. ಈತ ಧಾರ್ಮಿಕ ದತ್ತಿಗಳು, ಇನಾಮ್ಗಳು, ಭೂಮಿ ಮತ್ತು ಸಬ್ಸಿಡಿಯನ್ನು ರದ್ದುಗೊಳಿಸಿದ. ಈ ಎರಡರಲ್ಲಿ ಒಂದು ಪ್ರಶ್ನೆಗೆ ಉತ್ತರ ಕೊಡಬೇಕಿತ್ತು. ಓಕೆನಾ. ನೆಕ್ಸ್ಟ್, ಪರಿಣಾಮಕಾರಿ ಗೂಢಚರ್ಯ ವ್ಯವಸ್ಥೆಯನ್ನು ಸ್ಥಾಪಿಸಿದ. ಮದ್ಯ, ಮಾದಕ ದ್ರವ್ಯಗಳು, ಪಗಡೆ ಆಟಗಳನ್ನು ನಿಷೇಧ ಮಾಡಿದ. ಸರದಾರರ ಕೂಟ, ಅಂತರ್ಜಾತಿ ವಿವಾಹವನ್ನು ನಿಷೇಧ ಮಾಡಿದ. ರೈತರಿಂದ ನಿಗದಿತ ತೆರಿಗೆಗಳನ್ನು ಸಂಗ್ರಹಿಸಲು ಕಂದಾಯ ಅಧಿಕಾರಿಗಳನ್ನು ನೇಮಿಸಿದ. ನೆಕ್ಸ್ಟ್, ಸೈನಿಕರಿಗೆ ನಗದು ರೂಪದಲ್ಲಿ ಸಂಬಳವನ್ನು ನೀಡ್ತಾ ಇದ್ರು. ದಾಗ್ ಅಂತಕ್ಕಂಥ ಕರೆಯಲ್ಪಡುವ ಕುದುರೆಗಳನ್ನು ಮುದ್ರೆ ಮಾಡುವ ಪ್ರಕ್ರಿಯೆ ಜಾರಿಗೆ ತಂದರು. ಸಾಮಾನ್ಯ ಜನರಿಗೆ ದ್ವಿದಳ ಧಾನ್ಯಗಳು, ಅಡುಗೆ ಎಣ್ಣೆ, ಸಕ್ಕರೆ, ಉಪ್ಪು ಮತ್ತು ಇಂಧನವನ್ನು ಈ ನ್ಯಾಯಯುತವಾಗಿ ಬೆಲೆಯಲ್ಲಿ ಪಡಿತಕ್ಕಂಥ ವ್ಯವಸ್ಥೆಯನ್ನು ಅಲಾವುದ್ದೀನ್ ಖಿಲ್ಜಿ ಜಾರಿಗೆ ತಂದ ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ನೀವು ಬರೆದ್ರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಲಾಸ್ಟ್ ಏನು ಕೇಳಿದಾರಪ್ಪ ಅಂದ್ರೆ ಕರ್ನಾಟಕದ ನಕ್ಷೆಯಲ್ಲಿ ಕರಾವಳಿ ಮೈದಾನ ಮತ್ತು ಬೆಂಗಳೂರನ್ನು ಗುರುತಿಸಲಿಕ್ಕೆ ಕೇಳಿದರು. ಸೊ ಇದೆಲ್ಲ ಏನದಪ್ಪ ಅಂದರೆ ಕರಾವಳಿ ಮೈದಾನ ಅಂತಕ್ಕಂಥದ್ದಿದೆ. ಎ ಈಸ್ ಕರಾವಳಿ ಮೈದಾನ. ಸೊ ಬಿ ಅಂತಕ್ಕಂಥದ್ದು ಏನಿದೆ ನೋಡಿದು ಬೆಂಗಳೂರು ಇರ್ತಕ್ಕಂಥದ್ದು, ಬೆಂಗಳೂರು. ಇಷ್ಟು ಏನಾಗಿತ್ತಪ್ಪ ಅಂದರೆ 9th ಸೋಷಿಯಲ್ ಸೈನ್ಸಲ್ಲಿ ಸೆಕೆಂಡ್ ಸೆಟ್ ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡಿದ್ದೀನಿ. ಓಕೆನಾ. ಸೊ ಇದೇ ಥರನಾಗಿ ಎಲ್ಲ ವಿಷಯಗಳಲ್ಲಿ ನಿಮಗೆ 2 ಸೆಟ್ ಕ್ವಶನ್ ಪೇಪರ್ಗಳು ಖಂಡಿತವಾಗಿ ಬರ್ತವೆ. ಸೊ ಇವೆಲ್ಲ ಪ್ರಶ್ನೆಗಳು ನಿಮ್ಗೆ ಏನಾಗ್ತಾವಪ್ಪ ಅಂದರೆ ಎಕ್ಸಾಮ್ ದೃಷ್ಟಿಯಿಂದ ಪಾಯಿಂಟ್ ಆಫ್ ವ್ಯೂ ಸೊ ಭಾಳ ಇಂಪಾರ್ಟೆಂಟ್ ಇದ್ದಾವೆ. ಮತ್ತು ಈ ಪ್ರಶ್ನೆಗಳು ನಿಮಗೆ ಭಾಳ ಸಪೋರ್ಟು ಕೂಡ ಮಾಡ್ತವೆ. ಓಕೆ, ಅವೆಲ್ಲವುಗಳನ್ನು ನೀವು ನೋಡಿದ ಮೇಲೆ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಸೊ ವ್ಯೂಸ್ ಬಂದ್ರಿ ಮತ್ತು ಹೆಚ್ಚು ಚೆನ್ನಾಗಿ ಲೈಕ್ ಕೊಟ್ಟರೆ ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ಖಂಡಿತವಾಗಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ನಮ್ಮದೇ ಆಗಿರ್ತಕ್ಕಂಥ ವಾಟ್ಸಪ್ ಚಾನಲ್ ಇದ್ದಾವೆ, ಟೆಲಿಗ್ರಾಮ್ ಗ್ರೂಪ್ ಇದ್ದಾವೆ. ಈ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ಗಳನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪಿನ್ ಮಾಡಿದ್ದೀನಿ. ಸೊ ಖಂಡಿತವಾಗಿ ಅವುಗಳನ್ನ ಒಂದು ಸಾರಿ ಹೋಗಿ ನೋಡಿ ಅಂತ ಹೇಳ್ತಾ, ಸೊ ಸಿಗುವ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್. ಸೊ ಎಲ್ಲರೂ ಕೂಡ ಏನಪ್ಪ ಅಂದರೆ ಕಾಮೆಂಟ್ ಪಕ್ಕ ಹೈಪ್ ಇದೆ, ಸೊ ಹೈಪನ್ನು ಮಾಡೋದನ್ನು ಮಾತ್ರ ಮರೆಯದಿರಿ. ಓಕೆ, ಬಾಯ್.